forever on fire. ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ಕೋಪರೇಷನ್ ಮಿನಿಸ್ಟರ್ ಇದ್ದಾಗ ನಾನು ಹಿಂಗೆ ಯಾವುದೋ ಒಂದು ರಮಾದೇವಿ ಈ ರೀತಿ ಮಾಡಿದ ಅನುಕೂಲ ಆಗ್ತಿದೆ ಅನ್ನೋದಿದ್ರೆ ನಿಮ್ಮ ಅನುಭವದಲ್ಲಿ ನೀವೆಲ್ಲ ಪಾರ್ಟಿಗೆ ಕರ್ನಾಟಕ ಭಾಗದಿಂದ ಮಾತಾಡಿದ ನಾವೆಲ್ಲ ಪಕ್ಷದಲ್ಲೇ ಪಕ್ಷಕ್ಕೋಸ್ಕರ ಎಲ್ಲ ಎಮ್ಎಲ್ಎ ಎಂಪಿ ಆಯ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲ್ಲಾ ಕ್ಯಾಂಡಿಡೇಟ್ ನಮ್ಗೆಲ್ಲ ನಮಗೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳೆ ಬೇರು ಹೊಸ ಚಿಕ್ಕರು ಅಂತ ಹೇಳಿ ಹಿರಿಯರಿಗೊಂದು ಅವಕಾಶ ಗ್ರಾಮಾಂತರ ಪ್ರದೇಶದಲ್ಲಿ ಹೆಣ್ಮಕ್ಳನ್ನ ಸಂಘಟನೆ ಮಾಡಬೇಕು ಅನ್ನೋದು ನಮ್ಗೆ ತುಂಬಾ ಕಷ್ಟ ಇತ್ತು ಸರ್. ಅವ್ರಿಗೆಲ್ಲಾದ್ರೂ ಒಂದು ಸಭೆಗಳನ್ನ ನಾವು ಸೇರ್ಕೋಬೇಕು ಅಂದ್ರೆ ನಾವು ನೀವು ನಮ್ಗೆ ಶಕ್ತಿ ಕೊಟ್ಟರೆ ನಾವು ಅವ್ರನ್ನ ನಮ್ಗೆ ಗ್ರಾಮಾಂತರದಲ್ಲಿ ಒಂದು ಅವಕಾಶ ಕೊಟ್ಟರೆ ಒಂದು ಅಧಿಕಾರ ಕೊಟ್ರೆ ನಮ್ಮ ಸ್ಟೇಟ್ ಒಂದು ಅವಕಾಶ ಕೊಡಿ ಸರ್ ಅಷ್ಟೇ. ದುಡ್ಡು ಪಕ್ಷಕ್ಕೆ ಈ ಕ್ಷೇತ್ರ ಇದ್ದಾಗಿದ್ದಲ್ಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ನಾನೊಂದು 17 ವರ್ಷ ಇದ್ದಾಗ ಅಶೋಕರು ಇಂದಿರಾ ಗಾಂಧಿದು ಒಂದು ಸಿಂಬಲ್ ಬಂದಿತ್ತು. ನನಗೆ ಅವಾಗೆಲ್ಲೂ ನಮ್ಗೆ ಕೋರ್ಟ್ ಗುದ್ದ ಬಂದಿದ್ದೀವಿ. ನಾನು ಲೌರಿ ಮೆಮೋರಿಯಲ್ ಅಂತ ಒಂದು ಸಂಸ್ಥೆಯಲ್ಲಿ ಓದಿರೋದು. ಕೃಷ್ಣಪ್ಪ ಅವ್ರ ಕಡೆಯಿಂದ ಅಲ್ಲಿ ನಾನು ಮತ ನಮ್ಗಿದೆ ಸರ್. ನಾವು ಈ ಸರಿನೂ ಬೈ ಎಲೆಕ್ಷನ್ ಅಲ್ಲಿ ಬೈತಿ ಬಸವರಾಜ್ ವಿರೋಧವಾಗಿ ನಮ್ಗೆ ನಮ್ಮ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನಮ್ಗೆ ಯಾರು ಗುರ್ತಿಸ್ತಾ ಇಲ್ಲ ಸರ್. ದಯವಿಟ್ಟು ನಾನು ತುಂಬ ಜನ ಇದ್ದಾರೆ ಸರ್ ಗೆಲ್ಲೋಂಥವ್ರಿಗೆ. ದಯವಿಟ್ಟು ಮಹಾನಗರ ಪಾಲಿಕೆ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ತಗೊಂಡು ಮೇಲ್ ಆಗ್ಬೇಕು ಅಂತ ನಮ್ದೊಂದು ಅನಿಸಿಕೆ ಇದೆ ಸರ್. ಪ್ರಜಾಶಕ್ತಿಯ ಬಗ್ಗೆ ಆ ಪ್ರಜಾಶಕ್ತಿಯ ಮೂಲಕ ಅಂದ್ರೆ ನಾವು ಈ ಕೆಲಸವನ್ನು ಮಾಡಬಹುದಾ ಅಂತ ಸರ್. ಅಲ್ಲಿ ಜಾಸ್ತಿ ಜನ ಮಹಿಳೆಯರು ಸೇರೋದ್ರಿಂದ ಇದನ್ನ ಇನ್ನೂ ಹೆಚ್ಚಿನ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ಬೋದು, ಏರಿಯಾದಿರ್ಬೋದು, ಅವ್ರು ವೈಯಕ್ತಿಕವಾಗಿರ್ಬೋದು, ಆ ತರದ್ದೆಲ್ಲ ಇದ್ರೆ ಅದನ್ನೆಲ್ಲ ನಮ್ಮ ಮೂಲಕ ಮಾಡಿಸಬಹುದಲ್ವಾ ಸರ್? ಏನಾದ್ರೂ ಪ್ರಾಬ್ಲಮ್ ಅದರ ಹೆಣ್ಮಕ್ಳು ಅದನ್ನೊಂದು ಕೇಳ್ಕೊಳ್ತೀವಿ. ಎಲ್ಲರೂ ಎಷ್ಟು ವರ್ಷ ಆಗ್ತಿದ್ವಿ ತಮಗೆ ಗೊತ್ತಿದೆ ಸರ್. ಅವಾಗಿಂದ ನಾವು ಮಹಿಳಾ ಕಾಂಗ್ರೆಸ್ ಪರಿಸ್ಥಿತಿ ಆವಾಗ ನಾವು ಇಡೀ ದೇವರಾಜ ಕ್ಲೋಸ್ ಮಾಡಿಬಿಟ್ಟು ಅವಾಗ ಲತಾ ಮೋಹನ್ ಸೆಕ್ರೆಟರಿಗಳು, ನಾನ್ ಪ್ರೆಸಿಡೆಂಟ್, ಸುಶೀಲಾ, ನಾವು 3 ಜನ ಅವಾಗ ಯಾವ ತರ ಸಂಘಟನೆ ಮಾಡಿ ಕೆಲಸ ಮಾಡ್ತೀವಿ ಸರ್. ಇಡೀ ಹೆಸರು ಅವಾಗ ನಾವು ಯಾವ ಕಾಂಗ್ರೆಸ್ನವ್ರ ಹತ್ರ ಆಗಲಿ ಯಾರ ಹತ್ರ ಕೈ ನಮಸ್ಕಾರ. ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ಕೋಪರೇಷನ್ ಮಿನಿಸ್ಟರ್ ಇದ್ದಾಗ ನಾನು ಹಿಂಗೆ ಯಾವುದೋ ಒಂದು ರಮಾದೇವಿ ಈ ರೀತಿ ಮಾಡಿದ ಅನುಕೂಲ ಆಗ್ತಿದೆ ಅನ್ನೋದಿದ್ರೆ ನಿಮ್ಮ ಅನುಭವದಲ್ಲಿ ನೀವೆಲ್ಲ ಪಾರ್ಟಿಗೆ ಕರ್ನಾಟಕ ಭಾಗದಿಂದ ಮಾತಾಡಿದ ನಾವೆಲ್ಲ ಪಕ್ಷದಲ್ಲೇ ಪಕ್ಷಕ್ಕೋಸ್ಕರ ಎಲ್ಲ ಎಮ್ಎಲ್ಎ ಎಂಪಿ ಆಯ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲ್ಲಾ ಕ್ಯಾಂಡಿಡೇಟ್ ನಮ್ಗೆಲ್ಲ ನಮಗೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳೆ ಬೇರು ಹೊಸ ಚಿಕ್ಕರು ಅಂತ ಹೇಳಿ ಹಿರಿಯರಿಗೊಂದು ಅವಕಾಶ ಗ್ರಾಮಾಂತರ ಪ್ರದೇಶದಲ್ಲಿ ಹೆಣ್ಮಕ್ಳನ್ನ ಸಂಘಟನೆ ಮಾಡಬೇಕು ಅನ್ನೋದು ನಮ್ಗೆ ತುಂಬಾ ಕಷ್ಟ ಇತ್ತು ಸರ್. ಅವ್ರಿಗೆಲ್ಲಾದ್ರೂ ಒಂದು ಸಭೆಗಳನ್ನ ನಾವು ಸೇರ್ಕೋಬೇಕು ಅಂದ್ರೆ ನಾವು ನೀವು ನಮ್ಗೆ ಶಕ್ತಿ ಕೊಟ್ಟರೆ ನಾವು ಅವ್ರನ್ನ ನಮ್ಗೆ ಗ್ರಾಮಾಂತರದಲ್ಲಿ ಒಂದು ಅವಕಾಶ ಕೊಟ್ಟರೆ ಒಂದು ಅಧಿಕಾರ ಕೊಟ್ರೆ ನಮ್ಮ ಸ್ಟೇಟ್ ಒಂದು ಅವಕಾಶ ಕೊಡಿ ಸರ್ ಅಷ್ಟೇ. ದುಡ್ಡು ಪಕ್ಷಕ್ಕೆ ಈ ಕ್ಷೇತ್ರ ಇದ್ದಾಗಿದ್ದಲ್ಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ನಾನೊಂದು 17 ವರ್ಷ ಇದ್ದಾಗ ಅಶೋಕರು ಇಂದಿರಾ ಗಾಂಧಿದು ಒಂದು ಸಿಂಬಲ್ ಬಂದಿತ್ತು. ನನಗೆ ಅವಾಗೆಲ್ಲೂ ನಮ್ಗೆ ಕೋರ್ಟ್ ಗುದ್ದ ಬಂದಿದ್ದೀವಿ. ನಾನು ಲೌರಿ ಮೆಮೋರಿಯಲ್ ಅಂತ ಒಂದು ಸಂಸ್ಥೆಯಲ್ಲಿ ಓದಿರೋದು. ಕೃಷ್ಣಪ್ಪ ಅವ್ರ ಕಡೆಯಿಂದ ಅಲ್ಲಿ ನಾನು ಮತ ನಮ್ಗಿದೆ ಸರ್. ನಾವು ಈ ಸರಿನೂ ಬೈ ಎಲೆಕ್ಷನ್ ಅಲ್ಲಿ forever on fire. ಬಸವರಾಜ್ ವಿರೋಧವಾಗಿ ನಮ್ಗೆ ನಮ್ಮ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನಮ್ಗೆ ಯಾರು ಗುರ್ತಿಸ್ತಾ ಇಲ್ಲ ಸರ್. ದಯವಿಟ್ಟು ನಾನು ತುಂಬ ಜನ ಇದ್ದಾರೆ ಸರ್ ಗೆಲ್ಲೋಂಥವ್ರಿಗೆ. ದಯವಿಟ್ಟು ಮಹಾನಗರ ಪಾಲಿಕೆ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ತಗೊಂಡು ಮೇಲ್ ಆಗ್ಬೇಕು ಅಂತ ನಮ್ದೊಂದು ಅನಿಸಿಕೆ ಇದೆ ಸರ್. ಪ್ರಜಾಶಕ್ತಿಯ ಬಗ್ಗೆ ಆ ಪ್ರಜಾಶಕ್ತಿಯ ಮೂಲಕ ಅಂದ್ರೆ ನಾವು ಈ ಕೆಲಸವನ್ನು ಮಾಡಬಹುದಾ ಅಂತ ಸರ್. ಅಲ್ಲಿ ಜಾಸ್ತಿ ಜನ ಮಹಿಳೆಯರು ಸೇರೋದ್ರಿಂದ ಇದನ್ನ ಇನ್ನೂ ಹೆಚ್ಚಿನ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ಬೋದು,
ಏರಿಯಾದಿರ್ಬೋದು, ಅವ್ರ ವೈಯಕ್ತಿಕವಾಗಿರ್ಬೋದು, ಆ ಥರದ್ದೆಲ್ಲ ಇದ್ರೆ ಅದನ್ನೆಲ್ಲ ನಮ್ಮ ಮೂಲಕ ಮಾಡಿಸ್ಬೋದಲ್ವಾ ಸರ್? ಏನಾದ್ರೂ ಪ್ರಾಬ್ಲಮ್ ಅದರ ಹೆಣ್ಮಕ್ಳು ಅದನ್ನೊಂದು ಕೇಳ್ಕೊಳ್ತೀವಿ. ಎಲ್ಲರೂ ಎಷ್ಟು ವರ್ಷ ಆಗಿದ್ವಿ ನಮಗೆ ಗೊತ್ತಿದೆ ಸರ್. ಅವಾಗಿಂದ ನಾವು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆವಾಗ ನಾವು ಇಡೀ ದೇವರಾಜ ಕ್ಲೋಸ್ ಮಾಡ್ಬಿಟ್ಟು, ಅವಾಗ ಲತಾ ಮೋಹನ್ ಸೆಕ್ರೆಟರಿ, ನಾನ್ ಪ್ರೆಸಿಡೆಂಟ್, ಸುಶೀಲಾ, ನಾವು 3 ಜನ ಅವಾಗ ಯಾವ ತರ ಸಂಘಟನೆ ಮಾಡಿ ಕೆಲಸ ಮಾಡ್ತೀವಿ ಸರ್. ಇಡೀ ಹೆಸರು ಅವಾಗ ನಾವು ಯಾವ ಕಾಂಗ್ರೆಸ್ನವ್ರ ಹತ್ರ ಆಗಲಿ ಯಾರ ಹತ್ರ ಕೈ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.